ಕರ್ನಾಟಕ ರಾಜ್ಯ ಮಗ್ಗದ ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಸಂಘದ ವತಿಯಿಂದ ನೀಡುತ್ತಿರುವ ಪ್ರತಿಭಾ ಪುರಸ್ಕಾರವನ್ನು ವಿದ್ಯಾರ್ಥಿಗಳು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ್ ತಿಳಿಸಿದರು. ಹೊಸಕೋಟೆ ತಾಲೂಕಿನ ಮಗ್ಗದವರ ಸಮುದಾಯದ ವಿದ್ಯಾರ್ಥಿಗಳಿಗೆ ಎಚ್-ಕ್ರಾಸ್ ಸಮೀಪದ ಖಾಸಗಿ ಸಭಾಭವನದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಸೇವೆಯನ್ನು ಮುಂದುವರಿಸುತ್ತಿದ್ದೇವೆ. ಕಳೆದ 9 ವರ್ಷಗಳಿಂದ ನಿರಂತರವಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುತ್ತಿದ್ದು, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಪ್ರಾರಂಭ ಮಾಡಿ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ವಿಸ್ತರಣೆ ಮಾಡಿದ್ದೇವೆ. ಇದುವರೆಗೆ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನ, ಪ್ರತಿಭಾ ಪುರಸ್ಕಾರ ಹಾಗೂ ಅಗತ್ಯ ನೆರವು ನೀಡಲಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನಮ್ಮ ಮಗ್ಗದ ಸಂಘಟನೆ ಕುಟುಂಬ ಸದಾ ಬೆಂಬಲ ನೀಡಲಿದೆ ಎಂದರು. ಕರ್ನಾಟಕ ರಾಜ್ಯ ಮಗ್ಗದ ಕುಟುಂಬದ ವತಿಯಿಂದ ಮೊದಲ ಬಾರಿಗೆ ಕೋಲಾರದಲ್ಲಿ ಆಗಿ, ನೆಕ್ಸ್ಟು ಚಂದಾಪುರ ಆನೇಕಲ್ ಭಾಗದಲ್ಲಾಗಿ, 3ನೇ ಬಾರಿಗೆ ಇಲ್ಲಿ ಹೊಸಕೋಟೆ ಗ್ರಾಮಾಂತರ ಭಾಗದಲ್ಲಿ ಮಾಡಬೇಕಂತೇಳಿ ಕಾರ್ಯಕ್ರಮ ರೂಪಿಸಿ ಸುಮಾರು ಒಂದೂವರೆ ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿದು ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ನಮ್ಮವರು. ಇದರ ಮೂಲ ಉದ್ದೇಶ ಏನಂದರೆ ನಮ್ಮ ಮಕ್ಕಳನ್ನ ಎಲ್ಲಿ ನಮ್ಮ ಮಗ್ಗದ ಮಕ್ಕಳು ಎಲ್ಲಿದ್ದಾರೆ ಅವರಿಗೆ ಪ್ರತಿಭೆ ಗುರುತಿಸಿ ಅವ್ರನ್ನ ಮುಂದೆ ತೊಗೊಂಬಂದು ಅವ್ರಿಗೊಂದು ಸ್ಫೂರ್ತಿ ಕೊಟ್ಟು ಈ ಕುಟುಂಬಕ್ಕೆ ಒಂದು ಶಕ್ತಿ ತುಂಬಬೇಕಂತೇಳಿ ನಮ್ಮ ಮಕ್ಕಳನ್ನ ಎಲ್ಲ 60-70% ಮೇಲೆ ಯಾರು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಕ್ಕಗಳು ಅವ್ರನ್ನ ಗುರುತಿಸಿ ನಾವು ಕುಟುಂಬಕ್ಕೆ ಒಂದು ಶಕ್ತಿ ತುಂಬಕ್ಕೆ ಆ ಮಕ್ಕಳಿಗೆ ಒಂದು ಕಾರ್ಯಕ್ರಮ, ಒಂದು ಅದ್ದೂರಿಯಾದ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಕಾರಣಭೂತರಾಗಿದ್ದಾರೆ. ಅವರಿಗೆಲ್ಲ ನಾನು ಹೃದಯಪೂರ್ವಕವಾಗಿ ವಂದನೆಗಳು ಹೇಳ್ತಕ್ಕೆ ಇಷ್ಟಪಡ್ತೀನಿ ಸರ್. ಬಳಿಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಣಗಲೂರು ರಾಜಣ್ಣ ಮಾತನಾಡಿ, ರಾಜ್ಯದಲ್ಲಿ ನಮ್ಮ ಮಗ್ಗ ಕುಟುಂಬ ನಿರಂತರವಾಗಿ ಕೆಲಸ ಮಾಡುತ್ತಿದ್ದು, ಸಮುದಾಯದ ಏಳಿಗೆ ಹಾಗೂ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಾ ಬಂದಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ನಿವೃತ್ತಿ ಪಡೆದಂತವರಿಗೂ ಅಭಿನಂದಿಸಿ ಸನ್ಮಾನ ಮಾಡಿದ್ದು, ಸುಮಾರು 300 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೇವೆ ಎಂದರು. 100 ಜನಕ್ಕೆ ಸನ್ಮಾನ ಮಾಡಿದ್ದೀವಿ. ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಶಿಕ್ಷಣ ಇಲಾಖೆಯಲ್ಲಾಗಿರ್ಬೋದು, ಇಲ್ಲ ಆರ್ಮಿಯಲ್ಲಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥ ನಮ್ಮ ಕುಟುಂಬಗಳ ಹಿರಿಯರಿಗೆ ಸನ್ಮಾನ ಮಾಡಿದ್ದೀವಿ. ಒಂದು 300 ಜನ ಮಕ್ಕಳಿಗೆ SLC PUCಯಲ್ಲಿ 70-80ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ತೆಗೆದಿರೋಂಥ ಮಕ್ಕಳನ್ನ ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಆ ಮಕ್ಕಳನ್ನ ಬೆಂತಟ್ಟಿದ್ದೀವಿ ಕುಟುಂಬದ ವತಿಯಿಂದ. ಮುಂದಿನ ಭವಿಷ್ಯದಲ್ಲೂ ಆ ಮಕ್ಕಳಿಗೆ ನಾವು ಇವತ್ತೇನು ಆ ಮಕ್ಕಳನ್ನ ನಾವು ಕರೆದು ಇಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿ ಅವರ ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆ ಮಕ್ಕಳನ್ನ ನಾವು ಗಮನಿಸ್ತಾ ಇರ್ತೀವಿ ಕುಟುಂಬದಿಂದ. ಮುಂದೆ ಆ ಮಕ್ಕಳಿಗೆ ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾದ್ರೂ ಕುಟುಂಬ ಸಹಾಯ ಮಾಡ್ತದೆ. ಮುಂದೆ ಆ ಮಕ್ಕಳು ಎಲ್ಲಾದರೂ ಅವ್ರ ಎಜುಕೇಷನ್ಗೆ ಎಲ್ಲಾದರೂ ಕಷ್ಟವಾದ್ರೂ ನಾವು ಕುಟುಂಬ ಸಹಾಯ ಮಾಡ್ತೀವಿ. ಒಟ್ಟಾರೆಯಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕುಟುಂಬ ಕೊಡ್ತಾ ಇದ್ದೀವಿ. ನಾವು ಸತತವಾಗಿ 9 ವರ್ಷದಿಂದ ಈ ಕೆಲಸ ಮಾಡ್ತಾನೇ ಇದ್ದೀವಿ. ಆದರೆ ಜಿಲ್ಲೆಯಲ್ಲೇನೂ ಈ ವರ್ಷದಲ್ಲಿ ಮಾಡ್ಕೊಂಡ್ಬಂದಿದ್ದೀವಿ. ಮೊನ್ನೆ ಕೋಲಾರಲ್ಲಿ 500 ಜನ ಮಕ್ಕಳಿಗೆ ಮಾಡಿದ್ವಿ. ತದನಂತರ ಬೆಂಗಳೂರು ಗ್ರಾಮಾಂತರದಲ್ಲಿ 300 ಜನ ಮಕ್ಕಳಿಗೆ ಮಾಡಿದ್ವಿ. ಇಲ್ಲಿ 250 ಜನ ಮಕ್ಕಳಿಗೆ ಮಾಡಿದ್ದೀವಿ. ಸೊ ಹಿಂಗೆ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬಗಳಲ್ಲಿದೆ ಆ ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಮಕ್ಕಳನ್ನ ಗುರುತಿಸಿ ಏನು ಅಂಬೇಡ್ಕರ್ ಸಿದ್ಧಾಂತ ಇದೆ ಶಿಕ್ಷಣ, ಆ ಶಿಕ್ಷಣಕ್ಕೆ ನಾವು ಒತ್ತು ಹೆಚ್ಚು ಕೊಡ್ತಾ ಇದ್ದೀವಿ. ಮಕ್ಕಳನ್ನ ಶಿಕ್ಷಣವಂತರವಾಗಿ ಮಾಡಿದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರೆ, ಅಡ್ಡದಾರಿಗಳಿಗೆ ಹೋಗಲ್ಲ, ಸಮಾಜ ಉತ್ತಮ ರೀತಿಯಲ್ಲಿ ಬೆಳೀತದೆ. ಅದಕ್ಕೆ ಮೂಲ ಕಾರಣ ಶಿಕ್ಷಣ. ಹಾಗಾಗಿ ಆ ಶಿಕ್ಷಣ ಏನು ಅಂಬೇಡ್ಕರ್ ಸಿದ್ಧಾಂತ ಇದೆ ಶಿಕ್ಷಣ ಹೋರಾಟ ಅಂತ ನಾವು ಮುಖ್ಯವಾಗಿ ಶಿಕ್ಷಣಕ್ಕೆ ಕೊಡ್ತೀವಿ. ಅದರಲ್ಲೂ ನಮ್ಮ ಕುಟುಂಬಗಳು ಎಲ್ಲೂ ನಾವು ಬೀದಿಗೆ ಬಂದು ಹೋರಾಟ ಮಾಡೋಂಥವ್ರಲ್ಲ, ಒಂದು ಎಲೆಮರೆ ಕಾಯಿ ಥರ ಇರೋಂಥವ್ರು. ಇದು ಬರೀ ನಮ್ಮ ಕುಟುಂಬಗಳನ್ನ ಒಂದು ಕ್ಷೇಮಾಭಿವೃದ್ಧಿಗೆ ಮಾತ್ರ ನಾವು ಮಾಡ್ತಾ ಇರೋದು. ಆದರೆ ನಾವು ಬೇರೆ ಯಾವುದೇ ಒಂದು ಕುಟುಂಬಗಳ ವಿರುದ್ಧ ಅಂತಲ್ಲ. ನಮ್ಮ ಮಕ್ಕಳನ್ನ ಮತ್ತು ನಮ್ಮ ಸಮಾಜಗಳನ್ನ ಉನ್ನತ ಸ್ಥಾನಕ್ಕೆ ತಗೊಂಡೋಗೋದು ಮಗ್ಗದವರ ಕುಟುಂಬದ ಧ್ಯೇಯ. ಬಳಿಕ ಜಿಲ್ಲಾ ಅಧ್ಯಕ್ಷ ನಾಗೇಶ್ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ದೊಡ್ಡ ಕಾರ್ಯಕ್ರಮ ಮಾಡಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಅಂಕ ಪಡೆದು ಉನ್ನತ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು ನೀಡುತ್ತೇವೆ ಎಂದರು. ಇವತ್ತು ಅದ್ದೂರಿ ಆದಂಥ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ನಾವು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು 300 ಜನ ಮಕ್ಕಳನ್ನ ಗುರುತಿಸಿ ಇವತ್ತು ಅವರು ಒಂದು ವಿದ್ಯಾಭ್ಯಾಸನ ಗುರುತಿಸಿ ಇವತ್ತು ನಾವು ಅವ್ರಿಗೆ ಮಗ್ಗದ ಕುಟುಂಬದಿಂದ ಸನ್ಮಾನ ಮಾಡಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಮಗ್ಗದ ಕುಟುಂಬದಿಂದ ಅವರಿಗೆ ಆರ್ಥಿಕವಾದಂಥ ಒಂದು ಸಹಾಯನ, ಅವರ ವಿದ್ಯಾಭ್ಯಾಸಕ್ಕಾದಂಥ ಒಂದು ಸಹಾಯನ ಈ ಕುಟುಂಬದ ವತಿಯಿಂದ ನಾವು ಮಾಡ್ತೀವಿ. ಏನಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಎಚ್-ಕ್ರಾಸಲ್ಲಿ ಕಾರ್ಯಕ್ರಮ ಆಯಿತೋ, ಇದು ಅದ್ದೂರಿ ಆದಂಥ ಕಾರ್ಯಕ್ರಮ. ಇಡೀ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಮಗ್ಗದ ಕುಟುಂಬದ ವಿದ್ಯಾರ್ಥಿಗಳನ್ನ ಗುರುತಿಸಿ ಇವತ್ತು ಅವರಿಗೆ ನಾವು ಪ್ರೋತ್ಸಾಹಿಸಿದ್ವಿ, ಮುಂದೇನು ಪ್ರೋತ್ಸಾಹಿಸ್ತೀವಿ. ಈ ಒಂದು ಕಾರ್ಯಕ್ರಮ ವರ್ಷ ಹಿಂಗೆ ಇದು ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮನ ನಾವು ಮುಂದಿನ ವರ್ಷಗಳಲ್ಲಿ ಮಾಡ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ.
ಈ ಸಂದರ್ಭದಲ್ಲಿ ಆರ್ಪಿಐ ವೆಂಕಟಸ್ವಾಮಿ, ಚಿನಾರಾಮು, ಕರ್ನಾಟಕ ರಾಜ್ಯ ಮಗ್ಗದವರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಯೋಗೀಶ್, ಪ್ರಧಾನ ಕಾರ್ಯದರ್ಶಿ ಗಣಗಲೂರು ರಾಜಣ್ಣ, ಜಿಲ್ಲಾಧ್ಯಕ್ಷ ದೊಡ್ಡಹರಳಗಿರಿ ನಾಗೇಶ, ತಾಲೂಕು ಅಧ್ಯಕ್ಷ ಪುಟ್ಟಣ್ಣ, ಸಮುದಾಯದ ಮುಖಂಡರಾದ ಕುಂಡ್ರಹಳ್ಳಿ ಸಾವಿತ್ರಮ್ಮ, ಪೊಲೀಸ್ ಗೋಪಾಲಕೃಷ್ಣ, ಓರವಳ್ಳಿ ಆನಂದ್, ಯಡಗೊಂಡಹಳ್ಳಿ ಜಗನ್, ತರಬಹಳ್ಳಿ ಲೋಕೇಶ್ ಸೇರಿ ಮಗ್ಗದ ಕುಟುಂಬದ ಸದಸ್ಯರು, ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದು ಶಿಕ್ಷಣ ಸೇವೆಗೆ ಕೈಜೋಡಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು.